ಸ್ವಾತಂತ್ರ್ಯಾಚರಣೆ ಶುಭಾಶಯಗಳು. ಜನ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರ ವೈಯಕ್ತಿಕ ಹೆಸರನ್ನು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ 80ನೇ ಸ್ವಾತಂತ್ರ್ಯಾಚರಣೆ ಶುಭಾಶಯಗಳು. ಇಲ್ಲೇನು ಕೂತಿದ್ದೀರಾ, 20 ವರ್ಷಗಳ ಹಿಂದೆ ನಿಮ್ಮ ಜಾಗದಲ್ಲಿ ನಾನು ಇದ್ದಿದ್ದು ನಿಜ. ಬಟ್ ಇವತ್ತೊಂದು ಖುಷಿ ಆಗುತ್ತೆ, ಇಷ್ಟೊಂದು ಚೆನ್ನಾಗಿರೋ ಫಂಕ್ಷನ್ನಲ್ಲಿ ನಮ್ಮನ್ನು ಕರೆದು ಆನರ್ ಮಾಡೋದಿದೆಯಲ್ಲ, ಅದು ಬಹುಶಃ 20 ವರ್ಷಗಳಿಂದ ಯಾವ ಶಿಕ್ಷಕರು ಕೂಡ ನಮಗೆ ಮಾಡಿರಲಿಲ್ಲ. ಬಹುಶಃ ನಾವು ಸಹಾಯ ಮಾಡಲಿಕ್ಕೆ ಯಾವತ್ತೂ ಕೂಡ ತಯಾರಿದ್ದೀವಿ ಸ್ಕೂಲ್ ವಿಷಯದಲ್ಲಿ. ಅದರಲ್ಲೂ ಚಂಗಾವರ ಅಂತ ಬಂದರೆ ನಾವು ಯಾವುದನ್ನು ಇಲ್ಲ ಅಂತ ಯಾರಿಗೂ ಹೇಳಿಲ್ಲ. ನಮ್ಮ ಶಾಲೆ, ನಾವು ಓದಿರ್ತಕ್ಕಂಥ ಶಾಲೆ, ಇವತ್ತು ನಾವೇನಾಗಿದ್ದೇವೋ ಇದರಿಂದ ನಾವು ಆಗಿದ್ದೇವೆ ಹೊರತು ನಮ್ಮ ಕಾಲೇಜ್ ದಿನಗಳಾಗಿರ್ಬೋದು ಅಥವಾ ಮಿಡಲ್ ಸ್ಕೂಲ್ ಆಗಿರ್ಬೋದು ಅಥವಾ ಬೇರೆ ನಮ್ಮ MA ಶಿಕ್ಷಣ ಆಗಿರ್ಬೋದು, ಅಲ್ಲೆಲ್ಲಂದೂ ಕೂಡ ನಮಗೆ ಅದು ಟರ್ನ್ ಓವರ್ ಆಗಿರಲಿಲ್ಲ. ಬಟ್ ಹೈಸ್ಕೂಲಲ್ಲಿ ತುಂಬ ಟರ್ನ್ ಓವರ್ ಆಗಿರ್ತಕ್ಕಂಥ ದಿನ ಅಂತ ಬಂದರೆ ನಮ್ಮ ಪ್ರೌಢಶಾಲಾ ದಿನಗಳು. ಈ ದಿನಗಳಲ್ಲಿ ಟೀಚರ್ಸು ನಮಗೆ ಕಲಿಸ್ತಕ್ಕಂಥ ಸಂಸ್ಕಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಥವಾ ಅವರು ಹೇಳ್ಕೊಟ್ಟಂಥ ಪಾಠ ಆಗಿರ್ಬೋದು, ಅದೆಲ್ಲವೂ ಕೂಡ ಇವತ್ತಿನ ದಿನದಲ್ಲಿ ನಮಗೆ ತುಂಬ ಉಪಯೋಗ ಆಗ್ತಿದೆ. ಆ ಉಪಯೋಗದಿಂದ ನಮ್ಮ ಸ್ಕೂಲಿಗೆ ನಾವೇನಾದರೂ ಮಾಡಬೇಕು ಅಂತ ಬಂದಾಗ ನಮ್ಮ ತಾಯಿಯವರ ಹೆಸರಲ್ಲಿ ಅವರು ಕೂಡ ಮೊದಲನೇ ಬಾರಿ ಇಲ್ಲ ನಮಗೆ ನೀನು ಓದಿರೋ ಶಾಲೆಗೆ ಏನಾದರೂ ಒಂದು ಕೊಡಿಸುವಂತಕ್ಕಂಥದ್ದನ್ನು ಅವ್ರು ಹೇಳಿದಾಗ ನಾವು ಮೊದಲನೇ ಸಲ ಜ್ಞಾಪಕ ಬಂದಿದ್ದು ಮಕ್ಕಳಿಗೆ ಮೂಲಭೂತ ಸೌಕರ್ಯವಾದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡೋಣ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಮಾಡ್ದಂಗೆ ನಾವು ಆಶಾ ಮೇಡಮ್ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಆಶಾ ಮೇಡಮ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ ಸಪೋರ್ಟಿನ ಮೇಲೆ ಇವತ್ತಿದನ್ನೆಲ್ಲ ಸಹಕಾರವನ್ನು ನಾವು ಶಾಲೆಗೆ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ಹತ್ರ ನಂದೊಂದು ರಿಕ್ವೆಸ್ಟ್ ಇದೆ. ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಚಂಗವಾರ ಸ್ಕೂಲು ಇದು ಹಿಂಗಿದ್ದಿದ್ದಲ್ಲ. ಬಹುಶಃ ನಿಮಗೆ ಆವತ್ತಿನ ದಿನದಲ್ಲಿ ನಮ್ಮ 2006-2005 ಅಷ್ಟೊಂದು ಇಂಟರ್ನೆಟ್ಟು ಸುಶಿಕ್ಷಿತವಾಗಿರಲಿಲ್ಲ, ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಹಂಗಾಗಿ ನಿಮಗೆ ಗೂಗಲಲ್ಲೂ ಕೂಡ ಈ ಫೋಟೋಸ್ಗಳು ಸಿಕ್ಕಲ್ಲ. ಬಟ್ ಇವತ್ತು ಸಿಗುತ್ತೆ, ಇವತ್ತು ಗೂಗಲಲ್ಲಿ ಸಿಗುತ್ತೆ, ಉಪಗ್ರಹದಲ್ಲಿ ಸಿಗುತ್ತೆ. ಸೈನ್ಸ್ ತುಂಬ ಮುಂದುವರೆದಿದೆ. ಇವತ್ತು ಯಾವ ಥರ ಫೋಟೋಸ್ ಬೇಕಾದರೂ ಸಿಗುತ್ತೆ. ಬಟ್ 20 ವರ್ಷಗಳಿಂದ ಇದ್ದೇ ಈ ಚಂಗವರ ಶಾಲೆ ಏನು ನೋಡ್ತಾ ಇದ್ದೀವಿ, ಸಖತ್ ಬೇಜಾರಾಗ್ತಾ ಇದೆ ನನಗಂತೂ ತುಂಬ ವೈಯಕ್ತಿಕವಾಗಿ. ಯಾಕಂದರೆ ಇವತ್ತು ಮಾರಣ್ಣಪ್ಪಾಜಿಯವರು ವೇದಿಕೆ ಮೇಲೆ ಕೂತಿದ್ದಾರೆ. ಅವ್ರು ನಮ್ಮ ಎಷ್ಟೋ ಫಂಕ್ಷನ್ಗೆ 20 ವರ್ಷದಿಂದ ಹಿಂದನೇ ಕೂಡ ಹಾಜರಾಗಿದ್ದರು. ಇವತ್ತು ಕೂಡ ನಮ್ಮ ಹಾಜರಾಗಿದ್ದಾರೆ ಈ ಫಂಕ್ಷನ್ಗೆ. ದಯವಿಟ್ಟು ನಿಮ್ಗೇನು ಸಹಕಾರ ಬೇಕು, ನಮ್ಮೆಲ್ಲ ಬ್ಯಾಚಿಂದ ನಾವು ಆಲ್ರೆಡಿ ಒಂದು ಡಿಸ್ಕಷನನ್ನು ಮಾಡಿ ನಮ್ಮ ಸ್ಕೂಲ್ ಹತ್ರ ಏನಾದರೂ ಒಂದು ಕೊಡುಗೆ ಮಾಡಬೇಕು. ಆ 20 ವರ್ಷಗಳಿಂದಿದ್ದ ಶಾಲೆಯನ್ನು ಮತ್ತೆ ನಾವು ಕಟ್ಟಬೇಕು ಅಂತೇಳಿ ದೃಢ ನಿರ್ಧಾರ ಮಾಡಿ ಇವತ್ತಿಲ್ಲಿ ಸೇರಿದ್ದೀವಿ. ಅದಕ್ಕೆಲ್ಲ ಟೀಚರ್ಸು ಬೆಂಬಲ ಕೂಡ ಬರಬೇಕು. ಆಮೇಲೆ ನಾವೇನು ಬೆಂಬಲ ಕೊಡ್ತಾ ಇದ್ದೀವಿ ಮತ್ತು ಸಹಕಾರ ಕೊಡ್ತಾ ಇದ್ದೀವಿ, ದಯವಿಟ್ಟು ಅದನ್ನು ನೀವು ಇಲ್ಲಿರೋವರೆಗೂ ತೆಗೆದುಕೊಂಡು ಹೋಗಿ. ನೀವು ಹೋದ್ಮೇಲೆ ನೆಕ್ಸ್ಟ್ ಬಂದವ್ರಿಗೆ ನಾವು ಇದನ್ನೇ ರಿಕ್ವೆಸ್ಟ್ ಮಾಡ್ತೀವಿ, ನೀವಿರೋವರೆಗೂ ಈ ಶಾಲೆಯನ್ನು ನಾವು ಹೆಂಗೆ ಉಳಿಸಿ ಬೆಳೆಸಿ ಕಟ್ಕೊಡ್ತೀವೋ, ನೀವು ಹೋಗೋಕ್ಕೂ ಮುಂಚೆ ಕೂಡ ಈ ಶಾಲೆ ಹಂಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ಗೂ ಅಷ್ಟೇ, ಇದು ನಿಮ್ಮ ಶಾಲೆ. ಇಲ್ಲೇನು ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನಿಮ್ಮದು ಕೂಡ ಇಂಪ್ಲಿಮೆಂಟೇಷನ್ ಪಾಲಿರಬೇಕು. ಯಾಕೆಂದರೆ ಬರೀ ಶಿಕ್ಷಕರಿಂದ, ಊರಿನ ಗ್ರಾಮಸ್ಥರಿಂದ, ನಮ್ಮಂಥವರಿಂದ ಶಾಲೆ ಅಭಿವೃದ್ಧಿ ಆಗೋದು ಕಡಿಮೆ ತುಂಬ. ಯಾಕೆಂದರೆ ನಾವು ಒಂದು ಸಲ ಕೊಟ್ಬಿಟ್ಟು ಹೊರಟೋಗ್ಬಿಡ್ತೀವಿ, ಮತ್ತೆ ಈ ಶಾಲೆ ಕಡೆಗೆ ಮುಂದಿನ ವರ್ಷನೋ ಇಲ್ಲ ಯಾವತ್ತಿಂದ ನಿಮ್ಮಿಂದ ಬರ್ಬೇಕಾದ್ರೆ ಮಾತ್ರ ನಾವು ಕೊಡೋದು. ಬಟ್ ರೆಗ್ಯುಲರ್ ಆಗಿ ನೀವು ಸ್ಟೂಡೆಂಟ್ಸ್ ಇರ್ತೀರಿ, ನಮ್ಮ SDMC ಸದಸ್ಯರ ತಂಡದಲ್ಲಿ ಇರ್ತೀರಿ, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಚಂಗಾವರದಲ್ಲೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದರೆ ನಾನು ಆಶಾ ಮೇಡಮ್ ಹೇಳಿದೆ ಮೊದಲನೇ ದಿನ ಈ ಸ್ಕೂಲಿಗೆ ಬಂದಾಗ, ಮೇಡಮ್ ಇಷ್ಟು ದೊಡ್ಡ ಜಾಗವನ್ನು ನಮ್ಮ ಅವತ್ತಿನ ದಿನದಲ್ಲಿ ಕಲ್ಲೇಗೌಡರ ಅಪ್ಪಾಜಿ ಅವರು ಕೊಟ್ಟಿದ್ದಾರೆ, ನಮ್ಮ ಚಂಗಾವರಕ್ಕೆ ಅನುಕೂಲ ಆಗಲಿ, ಚಂಗಾವರದ ಅಕ್ಕಪಕ್ಕ ಜನಗಳಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಕಾಪಾಡ್ಕೋಬೇಕು. ಇವತ್ತು ನಾವೆಲ್ಲ ನೋಡಿರ್ತೀವಿ ಜಾಗಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳ್ಬಿಟ್ಟು. ಅವತ್ತಿನಿಂದಲ್ಲ ಕಲ್ಲೇಗೌಡರು ಮಾಡಿರ್ತಕ್ಕಂಥ ಮುಂದಾಲೋಚನೆಯಲ್ಲಿ ಇವತ್ತು ನಾವೆಲ್ಲ ಬೆಳೆದಿದ್ದೀವಿ. ಇಲ್ಲಿ ನಿಂತು ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀವಿ. ಮುಂದೆ ನೀವಿಲ್ಲಿ ಏನು ಕುಂತಿದ್ದೀರಾ 120 ಜನ ಸ್ಟೂಡೆಂಟ್ಸು, ಅದರಲ್ಲಿ ಇನ್ನೊಬ್ಬರು ಯಾರು ಬರ್ತೀರಾ ಇಲ್ಲಿ. ಅವತ್ತಿನ ದಿನವೂ ಕೂಡ ಇವತ್ತು ಹೆಲ್ಪ್ ಮಾಡಿರ್ತೀರಾ, ಅದನ್ನು ಮುಂದೆ ಕೂಡ ನೆನೆಸ್ಕೋಬೇಕು ಪ್ರತಿಯೊಬ್ಬರು ಕೂಡ. ಹಾಗೆ ಇವತ್ತು ಈ ಚಂಗವಾರ ಸ್ಕೂಲಲ್ಲಿ ಏನು ಸ್ವಾತಂತ್ರ್ಯಾಚರಣೆ ಮಾಡ್ತಾ ಇದ್ದೀವಿ 80ನೇದು, ಈ 80ನೇದು ಪ್ರತಿಯೊಬ್ಬರಿಗೂ ಅವಿಸ್ಮರಣೀಯ. ಯಾಕಂದರೆ ನಾವು ಓದಿರ್ತಕ್ಕಂಥ ಶಾಲೆಯಲ್ಲಿ ಬಂದು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತು ಮಾತಾಡೋದಿದೆಯಲ್ಲ, ಈ ಸೌಭಾಗ್ಯ ಕೆಲವು ಮಕ್ಕಳಿಗೆ ಮಾತ್ರ ಬರುತ್ತೆ. ಆ ಮಕ್ಕಳಲ್ಲಿ ನೀವು 120 ಜನದಲ್ಲಿ ಎಲ್ಲರೂ ಕೂಡ ಆಗಬೇಕು. ನೀವು ಓದಿರ್ತಕ್ಕಂಥ ಶಾಲೆ, ಇಲ್ಲಿ ಕಲಿಸಿಕೊಟ್ಟಂಥ ವಿದ್ಯೆ, ಇದನ್ನು ಯಾವತ್ತೂ ಕೂಡ ಮಕ್ಕಳು ಮರಿಬಾರ್ದು. ನಾನು ಮೊದಲನೇದಾಗಿ ಫಸ್ಟ್ ಥ್ಯಾಂಕ್ಸ್ ಹೇಳೋದು ಆಶಾ ಮೇಡಮ್ಗೆ. ಯಾಕೆಂದರೆ ಒಂದು ಟೀಮ್ ಅಂತ ಬಂದಾಗ ನಮ್ಮ ಈ 20 ವರ್ಷಗಳಲ್ಲಿ ಯಾರೂ ಕೂಡ ನಮ್ಮನ್ನು ಬೆಂಬಲವಾಗಿ ತಗೊಳ್ಳೇ ಇಲ್ಲ. ನನಗೆ ಭಾರಿ ಬೇಜಾರಿದೆ. 1-2 ಸಲ ಮಂಜುನಾಥ್ ಸರ್ ಬಂದಾಗಲೂ ಇದ್ದು ಹೋದೆ, ಅವ್ರೇನೋ ಬೇಕು ಬೇಡ ಅನ್ನೋ ಥರ ಮಾತಾಡಿದ್ರು. ಮತ್ತು ನಾನು ಅವತ್ತಿನ ದಿನ ಶಾಲೆ ಕಡೆ ಬರಲೇ ಇಲ್ಲ. ಬಟ್ ಮೊದಲನೇ ಸಲ ನಾನು ಆಶಾ ಮೇಡಮ್ ಅವ್ರನ್ನ ಮಾತಾಡಿಸಿದಾಗ ಅವರಲ್ಲಿ ಇರ್ತಕ್ಕಂಥ ಶಾಲೆಯ ಕನಸಿನ ಬಗ್ಗೆ,
ಹಾಗೆ ಈ ಶಾಲೆಗೆ ನೀವೆಲ್ಲ ಎಷ್ಟೊಂದು ಕೊಡುಗೆ ಕೊಟ್ಟಿದ್ದೀರಾ, ಹಿಂದೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀರಾ. ಇದಕ್ಕೆ ನಾವೇನಾದರೂ ಸಹಕಾರ ಕೊಡ್ತೀವಿ ಮಂಜುನಾಥ್ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ರು. ಹಾಗಾಗಿ ಅವತ್ತಿನ ದಿನ ನಾವು ಕಮಿಟ್ ಆಗಿದ್ದು ಒಂದು 4-5 ದಿನದಲ್ಲಿ ನಾವು ಕೊಟ್ಟಂಥ ಭರವಸೆಗಳನ್ನ ನಾವು ಈಡೇರಿಸಿ ಇವತ್ತು ಇಲ್ಲಿ ಬಂದಿದ್ದೇವೆ ಮಕ್ಕಳೇ. ಅದೇ ರೀತಿ ಇಲ್ಲೇನು ವರ್ಕ್ ಮಾಡ್ತಾ ಇದ್ದೀರಾ ನಮ್ಮ ಟೀಚರ್ಸು, ದಯವಿಟ್ಟು ಒಂದು ಟೀಮ್ ಬಂದಾಗ ಕೇವಲ ಸ್ಮೃತಿ ಮಂದಾನ ಮ್ಯಾಚ್ ವಿನ್ ಮಾಡಲ್ಲ, ವಿರಾಟ್ ಕೊಹ್ಲಿ ಮ್ಯಾಚ್ ವಿನ್ ಮಾಡಲ್ಲ, ಮಿಕ್ಕಿರೋ 11 ಜನ ಕೂಡ ಆ ಒಂದು ಕ್ಯಾಪ್ಟನ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ನೀನು ಆಡಲಿಲ್ಲ ಅಂದರೆ ನಾನು ಆಡ್ತೀನಿ ಅಂತಕ್ಕಂಥದ್ದನ್ನು ಕ್ಯಾಪ್ಟನ್ಗೆ ಒತ್ತಿ ಹೇಳಕ್ಕಂಥ ನಮ್ಮ ಟೀಚರ್ಸ್ ಆಗಿರ್ಬೋದು. ದಯವಿಟ್ಟು ಆ ಎಲ್ಲ ಟೀಚರ್ಸ್ಗೆ ನಮ್ಮದೊಂದು ರಿಕ್ವೆಸ್ಟು, ಎಲ್ಲ ವೇದಿಕೆ ಮೇಲಿದ್ದೀರಾ, ಮುಂದಿನ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ನಾನು ಮತ್ತೆ ಬರ್ತೇನೆ. ಇವತ್ತು ಏನು ಕೊಡುಗೆ ಕೊಟ್ಟಿದ್ದೇನೆ ಅವತ್ತಿನ ದಿನ ಇನ್ನೊಂದು ಕೊಡುಗೆ ಆಗುತ್ತೆ. ಯಾಕಂದರೆ ಇವತ್ತು ನಾವೇನು ನಮ್ಮ ದುಡಿಮೆ, ನಮ್ಮ ಶ್ರಮ, ನಮ್ಮ ಯಶಸ್ಸಿದೆಯೋ ಅದು ಚಂಗಾವರ ಶಾಲೆ ಕೊಟ್ಟಂಥ ಭಿಕ್ಷೆ. ಅದು ಬಿಟ್ಟು ಬೇರೆ ಏನು ನಾವು ಹೇಳಕ್ಕೆ ಇಷ್ಟಪಡಲ್ಲ. ಉಳಿದ ಶಿಕ್ಷಕರು ಏನಿದ್ದೀರಿ ದಯವಿಟ್ಟು ಆಶಾ ಮೇಡಮ್ಗೆ ಸದಾ ಬೆಂಬಲವಾಗಿರಬೇಕು. ನಾನು ಬಾಕಿ ಶಿಕ್ಷಕರನ್ನ ಪರಿಚಯ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ನಾನು ಕಾರ್ಯಕ್ರಮ ಮುಗಿದ ನಂತರ ಖಂಡಿತ ಎಲ್ಲರ ಜೊತೆ ಮಾತಾಡ್ತೀನಿ. ಈ ಒಂದು ಫಂಕ್ಷನಲ್ಲಿ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೊನೆಯ ಟೈಮಲ್ಲಿ ಹೇಳಿದ್ರು ಆಶಾ ಮೇಡಮ್ ಸರ್, ಕೊನೆಯ ಟೈಮಲ್ಲೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಬರಬೇಕು ಅಂತ. ನಾವು ತುಮಕೂರಿಂದ ನಮ್ಮ ಆಫೀಸ್ ಫಂಕ್ಷನ್ಗಳನ್ನೆಲ್ಲ ಬಿಟ್ಟು ಮಾರ್ನಿಂಗ್ ಬಂದು ರೆಡಿಯಾಗಿ ಇಲ್ಲಿ ಬಂದಿದ್ದೀನಿ ಸ್ಕೂಲ್ ಹತ್ರ. ಸರ್ ನೆಕ್ಸ್ಟ್ ಇಂಡಿಪೆಂಡೆನ್ಸ್ಗೆ ಇವತ್ತೇನು ನೋಡ್ತಾ ಇದ್ದೀವಿ, ಇದರ ಸ್ಕೂಲಲ್ಲಿ ನಮ್ಮ 20 ವರ್ಷಗಳ ಸ್ಕೂಲು ಒಂದು ಅರ್ಧ ಭಾಗ ಕೆಲಸ ಮುಗಿದಿರುತ್ತೆ. ಆ ವಾಶ್ನ ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಒಂದು 400-500 ಜನ ತಂಡ ಮಾಡಿ ನಾವು ಆಲ್ರೆಡಿ ಡಿಸ್ಕಷನಲ್ಲಿ ಇದ್ದೀವಿ ಕೂಡ. ಸೊ ಒಳ್ಳೆಯದಾಗಲಿ ಸ್ಕೂಲಿಗೆ. ಹಾಗೂ ಈ ಶಾಲೆಗೆ ಮಾರಪ್ಪಾಜಿಯವರ ಕೊಡುಗೆ ತುಂಬ ಇದೆ. ನಾವು ಸ್ಟೂಡೆಂಟ್ಸ್ ಆಗಿ ದಿಂದಾಗಿಂದನೂ ಕೂಡ ಇವತ್ತಿನವರೆಗೂ ಮಾರಪ್ಪಾಜಿ ನೋಡ್ತಾ ಇದ್ದೀವಿ. ಸೊ ಮುಂದಿನ ಕಾರ್ಯಕ್ರಮಗಳಲ್ಲಿ ಮಾರಪ್ಪಾಜಿಯವರು ದಯವಿಟ್ಟು ಈ ಒಂದು ಸ್ಕೂಲ್ ಹತ್ರ ಬಂದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಇಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನು ಎಲ್ಲದನ್ನು ಚಾಚು ತಪ್ಪದೆ ಪರೀಕ್ಷೆ ಮಾಡಬೇಕು ಅಂತ ನಾವು ಮಾರಪ್ಪಾಜಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ ಮಕ್ಕಳೇ, ಜೈ ಹಿಂದ್. ಖಂಡಿತ ಈ ಒಂದು ದೊಡ್ಡ ಸಭೆಯಲ್ಲಿ ನಾನು ಮಂಜುನಾಥ್ ಹಾಗೆ ಇಲ್ಲಿರುವಂಥ ಎಲ್ಲ ಸಭೆಗೆ ಏನಪ್ಪ ಅಶ್ಯೂರ್ ಮಾಡೋದಂದರೆ, ಖಂಡಿತ ನನ್ನ ಶಿಕ್ಷಕರ ತಂಡ, ನನ್ನ STMC ತಂಡ ಹಾಗೆ ಗ್ರಾಮಸ್ಥರ ತಂಡ ಯಾವಾಗಲೂ ನಮಗೆ ಬೆನ್ನೆಲುಬಾಗಿದೆ. ಮಂಜುನಾಥ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಲಾಸ್ಟ್ ಇಯರ್ ಒಂದು ದೊಡ್ಡ ರಿಸಲ್ಟನ್ನು 10th ಮಾಡಿದ್ದೀವಿ. ಸುಮಾರು 42 ವಿದ್ಯಾರ್ಥಿಗಳಲ್ಲಿ 40 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ಸೊ ಅದು ನನ್ನೆಲ್ಲ ಶಿಕ್ಷಕರ ಹೊಣೆಗಾರಿಕೆ ಮತ್ತು ಅವತ್ತೊಂದು ಟೀಮ್ ವರ್ಕು. ಆಮೇಲೆ ಇಲ್ಲೂ ಅಷ್ಟೇ, ಇವತ್ತಿಷ್ಟು ಚೆಂದ ಕಾಣ್ತಾ ಇದೆ, ಇಷ್ಟೊಂದು ಕಾರ್ಯಕ್ರಮ ಶಾರ್ಟ್ ಟೈಮಲ್ಲಿ ಇದೆ ಅಂತ ಅಂದರೆ ಖಂಡಿತ ಅದಕ್ಕೆ ನನ್ನ ಶಿಕ್ಷಕರು, ನನ್ನ STMC ತಂಡ. ಹಾಗಾಗಿ ಏನಪ್ಪ ಅಂತ ಅಂದರೆ, ಖಂಡಿತ ನಿಮ್ಮ ಶ್ರಮದ ಬೆವರ ಹನಿಯನ್ನು ನಾವು ಎಲ್ಲಿಯೂ ವೇಸ್ಟ್ ಆಗಲಿಕ್ಕೆ ಬಿಡೋದಿಲ್ಲ. ನನ್ನೆಲ್ಲ ಶಿಕ್ಷಕರ ತಂಡ ನನ್ನೊಟ್ಟಿಗಿದ್ದು ಗ್ರಾಮಸ್ಥರು ಇವತ್ತು ಈ ಕಾರ್ಯಕ್ರಮ ಆಗಬೇಕಂದ್ರೆ ಪ್ರತಿಯೊಬ್ಬರು, ನಾನು ಫಸ್ಟು ಅದನ್ನೇ ಹೇಳ್ತಾ ಇದ್ದೀನಿ, ಈಗಲೂ ಅದನ್ನೇ ಹೇಳ್ತಿದ್ದೀನಿ, ಸಹೃದಯಿ ದಾನಿಗಳು, ನನ್ನ STMC ತಂಡ, ನಮ್ಮ ಶಿಕ್ಷಕರ ತಂಡ, ಪೋಷಕರ ತಂಡ, ಪ್ರತಿಯೊಬ್ಬರು ತಮ್ಮದೇ ಆದಂಥ ಕಾಣಿಕೆಗಳನ್ನು ಕೊಡ್ತಾ ಇವತ್ತೊಂದು ಚಂದದ ಕಾರ್ಯಕ್ರಮ ಮಾಡಿದ್ದೀವಿ. ಮಂಜುನಾಥ್, ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಇನ್ನಷ್ಟು ನಿರೀಕ್ಷೆನ ಮಾಡ್ತಾ ನಾನು ಎಲ್ಲರ ಪರವಾಗಿ, ಯಾಕೆ ಅಂತ ಅಂದರೆ ಇದೊಂದು ಟೀಮ್ ವರ್ಕ್, ಸಿಂಗಲ್ ಆಗಿದ್ದು ಯಾವುದು ಮಾಡಲಿಕ್ಕಾಗಲ್ಲ. ಇವತ್ತಿನ ದಿನ ಆ ಟೀಮ್ ವರ್ಕ್ ಎದ್ದು ಕಾಣ್ತಾ ಇದೆ. ನಾವು ಸದಾ ಟೀಮಲ್ಲಿಯೇ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಅಶ್ಯೂರ್ ಮಾಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದ.